ಪರಮೇಶ್ವರ ಮಾಡೋದೆಲ್ಲ ಅವಾಂತರ. ನಾಗವಲ್ಲಿ ನಿನ್ನೆ ನನ್ನ ಪತಿ ಪರಮೇಶ್ವರ ಒಳ್ಳೆ ಬುದ್ಧಿ ಉಪಯೋಗಿಸಿ ಸಮಸ್ಯೆನ ಬಗೆಹರಿಸಿದ್ರು ಗೊತ್ತಾ? ಅದೇನ್ ದೊಡ್ಡ ಪ್ರಾಬ್ಲಮ್ ಆಗಿರಲ್ಲ ಬಿಡೆ. ಏನು ಹೀಗೆ ಹೇಳ್ಬಿಟ್ಟೆ? ನಿನ್ನ ಪತಿ ಪರಮೇಶ್ವರ ಸಾಲ್ವ್ ಮಾಡಿದಾನೆ ಅಂದ್ರೆ ಅದೇನ್ ದೊಡ್ಡ ಇಂಟರ್ನ್ಯಾಷನಲ್ ಪ್ರಾಬ್ಲಮ್ ಏನಲ್ಲ. ಅವನಿಗೆ ಅಷ್ಟೊಂದು ಬುದ್ಧಿ ಇಲ್ಲ. ನಾಗವಲ್ಲಿ ನನ್ನ ಬುದ್ಧಿವಂತಿಕೆಗೆ ಸವಾಲ ಮತ್ತಿನ್ನೇನು ಲೇ ಕುಳ್ಳ ಹೇಳ, ಈ ಮನೇಲಿ ಯಾರೋ ಬ್ರಿಲಿಯಂಟ್? ನೀವಂತೂ ಅಲ್ ಬಿಡ್ರಿ, ನಿಮ್ ಕಾಲೊಳಗೆ ಎಷ್ಟು ಬುದ್ಧಿ ಐತೋ ತಲೆಯಾಗೂ ಅಷ್ಟೇ ಐತಿ. ಏಯ್ ಸರಿಯಾಗಿ ಹೇಳೋ, ನಾನ್ ತಿರುಗ್ ಬಿದ್ರೆ ನಿನಗ್ ಮದ್ವೆನೇ ಆಗಲ್ಲ. ಬಿಟ್ಟ ಅಂದ್ರೆ ನೀನ್ ನನ್ ಗಂಡನ ವಿಷಯಕ್ಕೆ ಬರ್ಬೇಡ. ಆ ಕಡ್ಡಿ ದೇವರಾಜನ್ ಜೊತೆ ಸಂಸಾರ ಮಾಡಕ್ ಆಗದೆ ಇದ್ದಿದ್ದಕ್ಕೆ ಡೈವರ್ಸ್ ತಗೊಂಡಿದ್ದು. ಅದನ್ನ ಕೊಡ್ಸಿದ್ದು ನಿನ್ ಫ್ರೆಂಡೇ ಅಲ್ವಾ? ಕೇಳಿಸ್ಕೊಂಡೆ ಕಣ. ಲೇ ಗುಂಡ, ನಾಗವಲ್ಲಿನ ಹೇಗಾದ್ರೂ ಮಾಡಿ ಫೂಲ್ ಮಾಡ್ಬೇಕಣ. ಅವಳನ್ನ ಈ ಮನೆಯಿಂದ ಆಚೆ ಓಡಿಸ್ಲೇಬೇಕು. ಅದಕ್ಕೋಸ್ಕರನೇ ಅಲ್ವೇನೋ ನಾನು ಕಾಯ್ತಾ ಇರೋದು. ಅವ್ರ ಮನೆಯಿಂದ ಆಚೆ ಹೋಗ್ಬಿಟ್ರೆ ನಾನ್ ಸೇಫ್ ಆಗ್ತೀನ ಪರಮ. ಅಷ್ಟೊಂದು ಭಯ ಇಟ್ಟಿದ್ದಾಳಣ್ಣ. ಕನ್ಸಲ್ ಕೂಡ ರಾರ ಅಂತಾರ. ನನಗಿದೊಂದು ಚಾಲೆಂಜ್ ಕಣ. ಈ ಚಾಲೆಂಜ್ ನನ್ ಗೆಲ್ಲೇಬೇಕು. ಪರಮ, ಇದು ನಿನ್ನೊಬ್ಬನಿಗೆ ಚಾಲೆಂಜ್ ಅಲ್ಲಪ್ಪ, ನನಗೂ ಚಾಲೆಂಜ್. ಗುಂಡ, ಹೇಗಾದ್ರೂ ಮಾಡಿ ಅವಳಿಗೆ ತಪ್ಪಿ ಹಾಕ. ಕೊಟ್ಟಲ್ಲ ಐಡಿಯಾ. ಪಯಾಂಗ್ಳು ಜಾಕಿ ಮಾಮ ಶೋಕಿ ಮಾಮ, ಉಲ್ಲಾಟ ಪಲ್ಲಾಟ, ತಲೆ ಮೇಲೆ ಟೋಪಿ ಹಾಕೊಂಡ್ರೆ ಐಡಿಯಾ ಚಿಯಾಂಗ್ಳು, ವಾಸ್ತು ಟೋಪಿ, ತಂಗ್ಳನ್ನ ಪಂಗ್ಳಾನ. ಏನು ವಾಸ್ತು ಟೋಪಿನ? ಇದನ್ನ ಹಾಕೊಂಡ್ಬಿಟ್ರೆ ಐಡಿಯಾ ಬಂದ್ಬಿಡುತ್ತಾ? ಯಾಕ್ರಮ ಹಾಕ್ರಮ ಮರ ಮಾಡ್ತಾನಂತ. ಓ ಟಾಲಿವುಡ್ ನೋಡ್ರಿ, ನಮ್ ಕಲಗಟ್ಟಿಯಾಗ ಗುರು ಮಾಮ ಅಂತಿದ್ದ. ಟೀ ಗುಡ್ಡು ರೋಸ್ ಗುಡ್ಡು ಎಲ್ಲಾ ಮಾಡ್ತಿದ್ದ. ಇದು ಟಾಲಿವುಡ್ ಅಂತ ಯಾವ್ದು ಗೊತ್ತಾಗೋದಲ್ಲ. ಗೊತ್ತಿಲ್ವಾ? ಅಯ್ಯೋ, ನೆಕ್ಸ್ಟ್ ಕ್ವಶನ್. ಹೂ ಇಸ್ ಅರ್ಜುನಸ್ ಫಾದರ್? ಅರ್ಜುನ ಸರ್ದಾರ್ ಅಪ್ಪ ಯಾರು ಅಂತ ಕೇಳಕತ್ತಾನ. ವೇರ್ ಇಸ್ ಟಾಲಿವುಡ್? ಹೈದರಾಬಾದ್. ಕರೆಕ್ಟ್. ಅಗ ಉಸಿರ ಟೋಪಿ ಹೇಳ್ತಾ ಮಾಮ ಹೇಳಿದ್ನ. ಏಯ್ ಟೋಪಿ ಟೆಲ್ಲಿಂಗ್. ನೋ ಕ್ವೆಶ್ಚನ್ ಪ್ಲೀಸ್. ಅರ್ಜುನಸ್ ಫಾದರ್? ಇಂದ್ರ. ಕರೆಕ್ಟ್. ನೆಕ್ಸ್ಟ್ ಕ್ವೆಶ್ಚನ್ ಪ್ಲೀಸ್. ವಿಚ್ ಸ್ಟೇಟ್ ಲಾರ್ಜ್ ನಂಬರ್ ಆಫ್ ಸಿನಿಮಾ ಥಿಯೇಟರ್? ಆಂಧ್ರ ಪ್ರದೇಶ್. ಕರೆಕ್ಟ್. ಏ ಮತ್ತೆ ಹೇಳಕತ್ತಿಲ್ಲ ಮಾಮ. ಅಶೋಕ ಕಿಂಗ್ ಆಫ್ ಕಳಿಂಗ. ಡಿಶುಮ್ ಡಿಶುಮ್ ವಿಚ್ ಇಯರ್? 261 BC. ಕರೆಕ್ಟ್. ಇವತ್ತಿಂದ ನಾನೇ ಬುದ್ಧಿವಂತ. ಸುಬ್ಬಾ, ಆ ಚೈನೀಸ್ ಟೋಪಿ ಅಷ್ಟೊಂದು ಬುದ್ಧಿವಂತ ಟೋಪಿನೇನೋ? ಹೌದ್ರಿ. ಲೇ ಕುಳ್ಳ, ಸುಳ್ಳು ಹೇಳ್ಬೇಡ್ವೋ. ಸುಳ್ಳಪ್ಪ ದೇವ್ರಿಗೆ ನಿನ್ ಹೆಸರು ಮೀಸಲು ಕಡ್ಡ ಅಂದ್ರೆ ನಿನಗ್ ಮೀಸೆನೆ ಬೆಳೆಯಲ್ಲ. ನಾಗೋಲಿಯವ್ರ, ನಾ ಹೇಳಕತ್ತಿದ್ ಸರಿ. ಚೀನಿ ಮಾಮ ನಮ್ಮ ಮಾಮ ತಲೆ ಮೇಲೆ ಟೋಪಿ ಆಗಿದ್ನ. ನಮ್ಮ ಮಾಮ ಬುದ್ಧಿವಂತ ಆಗ್ಬಿಟ್ಟ. ಅದೆಂತ ಟೋಪಿನೋ? ನಿನ್ಗೆ ಅದ್ರ ಮೇಲೆ ನಂಬಿಕೆ ಬಂತೇನೋ? ಬರ್ದೇ ಇರ್ತತೇನ್ರಿ. ಲೇ ತುಕ ಬರಲೇ ನೋಡ, ನೀನು ಬುದ್ಧಿವಂತ ಅಂತ ಪ್ರೂವ್ ಮಾಡಿದ್ರೆ ವೇದ ನಿನ್ನನ್ನು ಇಷ್ಟಪಡೋಕೆ ಶುರು ಮಾಡ್ತಾಳೆ. ನಾನು ನಿನಗೆ 4 ಕ್ವಶನ್ ಕೇಳ್ತೀನಿ, ಉತ್ತರನೂ ಹೇಳ್ಕೊಟ್ಟಿರ್ತೀನಿ. ಗಟ್ಟು ಮಾಡ್ಕೋ. ನಾನು ಕೇಳಿದಾಗ ಪಟ 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 ಅಂತ ಉತ್ತರ ಕೊಡು. ವೇದ ನಿನ್ನೇ ಮದುವೆ ಆಗ್ತಾಳೆ. ಲೇ ಪ್ರಶ್ನೆ ಹೇಳ್ತೀನಿ ಕೇಳ್ಕೊ. ಅಂಕಲ್, ಸುಬ್ಬ ಟೋಪಿ ಬಗ್ಗೆ ಹೇಳ್ದ, ಅದೆಲ್ಲ ನಿಜನಾ? ಓನಮ್ಮ, ನೋಡ್ತಾರೆ. ಲೇ ಸುಬಾ, ತಳೋ ಟಪ್ಪೆ. ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳು. ಕುತುಬ್ ಮಿನಾರ್ ಎಷ್ಟು ಅಡಿ ಇದೆಯಾ? 238. ಕರೆಕ್ಟ್ ಕಣ. ಲೇ, ಮಹಾವಿಷ್ಣುನ ಕೊರಳಲ್ಲಿರೋ ಹಾರ ಯಾವ್ದ? ಕೌಸ್ತುಭ ಹಾರ. ಶಬ್ಬಾಷ್ ಕಣ. ಲೇ, ಜೈ ಹಿಂದ್ ಅಂತ ಹೇಳಿದ ಮೊದಲನೇ ವ್ಯಕ್ತಿ ಯಾರ? ಸುಭಾಷ್ ಚಂದ್ರ ಬೋಸ್. ವೆರಿ ಗುಡ್. ನಿನ್ನ ಹೃದಯನ ಸೀಳಿದ್ರೆ ಏನಿತ್ತು? ಎರಡಾಕ್ಷರ ಮಾಮ. ರೀ ನಾಗವಲ್ಲಿಯವ್ರೆ, ನಿಮ್ಗ್ ಟೋಪಿ ಹಾಕಬೇಕು ಅಂತ ಚಿಯಾಂಗ್ಳು ಪಯಾಂಗ್ಳು, ಜಾಕಿ ಮಾಮ ಶೋಕಿ ಮಾಮ, ಉಲ್ಲಾಟ ಪಲಾಟ, ತಲೆ ಮೇಲೆ ಟೋಪಿ ಹಾಕೊಂಬಿಟ್ರೆ ವಾಸ್ತು ಟೋಪಿ ಐಡಿಯಾ ಟೋಪಿ, ಕಾಂಕುಳ ಕಾಂಕುಳ. ಈ ಡೈಲಾಗು ನಾನೇ ಹೇಳಿದ್ದು. ನಾಗವಲ್ಲಿ, ನೀನು ಗುಂಡನ್ ಜೊತೆ ಸೋತಿದ್ಯಾ. ನೀನು ಕೊಟ್ಟ ಮಾತಿನ ಪ್ರಕಾರ ಈಗಲೇ ಮನೆ ಬಿಟ್ಟು ಹೋಗ್ಬೇಕು. ಸರಿ, ಕೊಟ್ಟ ಮಾತಿನ ಪ್ರಕಾರ ನಾನು ಮನೆ ಬಿಟ್ಟು ಹೋಗ್ತೀನಿ. ಆದ್ರೆ ಏನು ಆದ್ರೆ? ಗುಂಡಣ್ಣವರು ತಾವು ಕೊಟ್ಟ ಮಾತಿನ ಪ್ರಕಾರ ನನ್ಗೊಂದ್ ಗಂಡು ಹುಡುಕಿ ಮದ್ವೆ ಮಾಡ್ಲಿ, ಆಮೇಲೆ ಹೋಗ್ತೀನಿ.